ಹಾಯ್, ನಾನು ಪ್ರಕಾಶ್ ಮಣಗಟ್ಟ. ವೆಲ್ಕಮ್ ಟು ಇಶಾನ್ವಿ ಅಕಾಡೆಮಿ ಶಿವಮೊಗ್ಗ. ಇವತ್ತು ಸಂಗಮ್ ಯುಗ ಮತ್ತು ಚೋಳರ ಗ್ರಹಾಡಳಿತವನ್ನು ಕುರಿತಾಗಿ ಸಂಕ್ಷಿಪ್ತ ಮಾಹಿತಿಯನ್ನು ಹಂಚಿಕೊಳ್ಳೋ ಪ್ರಯತ್ನ ಮಾಡೋಣ. ಪ್ರಾಚೀನ ಭಾರತ ಇತಿಹಾಸದಲ್ಲಿ ಸಂಗಮ್ ಯುಗ ತನ್ನ ಸಾಹಿತ್ಯ ಗ್ರಂಥದಲ್ಲಿ ಅತ್ಯಂತ ಶ್ರೇಷ್ಠವಾಗಿರೋದನ್ನು ಕಾಣ್ತೇವೆ. ಇಲ್ಲಿ ಸಂಗಮ್ ಏಜ್ ಅಂತಿದ್ದಾಗೆ ನಮಗೆ ಮೂಲಭೂತವಾಗಿ 3 ಪ್ರಶ್ನೆಗಳು ಉದ್ಭವ ಆಗ್ತವೆ. ಅದು ಯಾವುದು ಅಂತಂದ್ರೆ, ಸಂಗಮ್ ಎಂದರೇನು, ವಾಟ್ ಈಸ್ ಸಂಗಮ್, ಹಾಗೆ ಸಂಗಮ್ ಯುಗದ ಕಾಲ ಯಾವುದು, ದಿ ಪೀರಿಯಡ್ ಆಫ್ ಸಂಗಮ್ ಏಜ್, ಹಾಗೆ ಸಂಗಮನ್ನು ಯಾರು ಪ್ರೋತ್ಸಾಹಿಸಿದರು ಮತ್ತು ಸಂಗಮ್ ಯುಗದ ಪ್ರಮುಖ ಕೃತಿಗಳು ಯಾವುದು. ಪರೀಕ್ಷಾ ದೃಷ್ಟಿಯಲ್ಲಿ 4 ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳು. ಯಾಕೆಂದರೆ ಹಾರ್ಟ್ಸಲ್ಲಿ ಕೇಳುವಂಥ ಸಾಧ್ಯತೆಯನ್ನು ಕೂಡ ನಾವಿಲ್ಲಿ ಅಲ್ಲಗಳೆಯೋಂಗಿಲ್ಲ. ಒಂದು ಬೈ ಆನ್ಸರ್ ನೋಡೋದಾದ್ರೆ ನಾವೀಗ ಸಂಗಮ್ ಅಂತಂದರೆ ತಮಿಳು ಸಾಹಿತ್ಯ ಸಂಘ ಎಂದರ್ಥ. ಸಂಗಮ್ ಮೀನ್ಸ್ ತಮಿಳು ಸಾಹಿತ್ಯ ಸಂಘ ಎಂದರ್ಥ. ಇಲ್ಲಿ 3 ತಮಿಳು ಸಾಹಿತ್ಯ ಸಂಘಗಳನ್ನು ಸಂಗಮ್ ಯುಗ ಅಂತೇಳಿ ಕರೆಯಲಾಗಿದೆ. 3 ಸೇರಿಸಿಕೊಂಡು ಸಂಗಮ್ ಏಜ್ ಅಂತೇಳಿ ಕರೆಯೋದನ್ನು ಕಾಣ್ತೇವೆ. ಈ ಸಂಗಮ್ ಯುಗದ ಕಾಲವನ್ನು ನಾವು ಉಲ್ಲೇಖ ಮಾಡೋದಾದ್ರೆ ಇದು ಸಾಮಾನ್ಯ ಶಕ ಪೂರ್ವ 200ರಿಂದ ಸಾಮಾನ್ಯ ಶಕ 500ರ ಕಾಲಾವಧಿಯಲ್ಲಿ 3 ಸಂಗಮಗಳನ್ನು ಒಟ್ಟಾಗಿ ಸೇರಿಸಿಕೊಂಡು ನಾವು ಕಾಲಘಟ್ಟವನ್ನು ಉಲ್ಲೇಖಿಸ್ತೇವೆ. ಸಂಗಮ್ ಯುಗದ ಕಾಲಾವಧಿ ಅಂತಂದರೆ ಸಾಮಾನ್ಯ ಶಕ ಪೂರ್ವ 200ರಿಂದ ಸಾಮಾನ್ಯ ಶಕ 500. ಈ ಸಂಗಮನ ಯಾರು ಪ್ರೋತ್ಸಾಹಿಸಿದ್ರು ಅಂತ ಯೋಚನೆ ಮಾಡಿದರೆ ಮದುರೈನ ಪಾಂಡ್ಯ ರಾಜವಂಶ ಮೂಲಭೂತವಾಗಿ ಈ ಸಂಗಮ್ ಏಜನ್ನು ಪ್ಯಾಟ್ರನೈಸ್ ಮಾಡ್ಕೊಂಡ್ಬಂದ್ರನ್ನು ಕಾಣ್ತಾ ಹೋಗ್ತೀವಿ. ಇವರ ಪ್ಯಾಟ್ರನೈಸ್ ಅಲ್ಲಿ ಈ ಸಂಗಮ್ ಯುಗದ ಪ್ರಮುಖ ಕವಿಗಳು ಸಾಕಷ್ಟು ಕೃತಿಗಳನ್ನು ರಚನೆ ಮಾಡಿದರೆ ಇವತ್ತು ತಮಿಳು ಸಾಹಿತ್ಯ ಅತ್ಯಂತ ಶ್ರೇಷ್ಠ ಗ್ರಂಥಗಳು ಈ ಕಾಲಘಟ್ಟದಲ್ಲಿ ಹೊರಹೊಮ್ಮಿರೋದನ್ನು ಕಾಣ್ತೇವೆ. ಇಲ್ಲಿ ಪರೀಕ್ಷಾ ದೃಷ್ಟಿಯಲ್ಲಿ ಪ್ರಮುಖವಾಗಿ 3 ಪುಸ್ತಕಗಳನ್ನು ಅಥವಾ ಗ್ರಂಥಗಳನ್ನು ನಾವು ಉಲ್ಲೇಖ ಮಾಡಬಹುದು. ತಿರುವಳ್ಳುವರ್ ನಮ್ಮಲ್ಲಿ ಸರ್ವಜ್ಞಗೆ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಕವಿನೋ ಹಾಗೇನೆ ತಮಿಳುನಾಡಲ್ಲಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಕವಿ ತಿರುವಳ್ಳುವರ್ ಬರೆದಂತಹ ಕೃತಿ ತಿರುಕ್ಕುರುಳ್. ಹಾಗೆಯೇ ಮತ್ತೊಂದು ಪ್ರಮುಖ ಗ್ರಂಥ ಶಿಲಪ್ಪದಿಗಾರಂ. ಇದು ಇಳಂಗೋ ಅಡಿಗಳ್ ಎಂಬ ಕವಿ ಬರೆದಂತಹ ಕೃತಿ ಇಳಂಗೋ ಅಡಿಗಳ್ ವಿರಚಿತ ಶಿಲಪ್ಪದಿಗಾರಂ. ಹಾಗೆಯೇ ಮಣಿಮೇಕಲೈ, ಸಿತಲೈ ಸತ್ತನಾರ್ ಅಂತೇಳಿ ಸತ್ತರ ಅಂತಕ್ಕಂಥ ಕವಿ ಬರೀತಕ್ಕಂಥ ಶ್ರೇಷ್ಠ ಗ್ರಂಥ ಮಣಿಮೇಕಲೈ. ಇವು 3 ಜೊತೆಗೇನೆ ಪತ್ತುಪಾಟು, ಪದರುಪಾಟು, ಎಟ್ಟುತೊಗೈ, ಹೀಗೆ ಸಾಕಷ್ಟು ಅತ್ಯಂತ ಶ್ರೇಷ್ಠ ಗ್ರಂಥಗಳಿದ್ದಾವೆ. ಆದರೆ ಪರೀಕ್ಷಾ ದೃಷ್ಟಿಯಲ್ಲಿ ನಿಮ್ಮ ಪಠ್ಯಕ್ರಮನ ಅವಲೋಕನ ಮಾಡಿದಾಗ ನಾವಿಲ್ಲಿ ಪ್ರಮುಖವಾಗಿ ತಿರುಕ್ಕುರುಳ್, ಶಿಲಪ್ಪದಿಗಾರ ಮತ್ತು ಮಣಿಮೇಕಲೈ ಬಹಳ ಮುಖ್ಯವಾಗಿರ್ತಕ್ಕಂಥ 3 ಗ್ರಂಥಗಳು. ಹಾರ್ಟ್ಸಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ ಅಥವಾ ಹೊಂದಿಸಿ ಬರೆಯಿರಲಿ ಅಥವಾ ಫಿಲ್ ದ ಬ್ಲಾಂಕ್ಸ್ ಅಲ್ಲಿ ಕೇಳುವ ಸಾಧ್ಯತೆ ನಾವಿಲ್ಲಿ ಊಹಿಸಬಹುದು. ಇನ್ನು ಆರಂಭಿಕ ಚೋಳರಲ್ಲಿ ಪ್ರಧಾನವಾಗಿ ಆರಂಭಿಕ ಚೋಳರು ಮತ್ತು ಮಧ್ಯಕಾಲೀನ ಚೋಳರು ಅಂತೇಳಿ 2 ಸೆಕ್ಷನ್ ಮಾಡ್ಕೊಂಡು ಅಧ್ಯಯನ ಮಾಡ್ತೇವೆ. ಇಲ್ಲಿ ಆರಂಭಿಕ ಚೋಳರು ಅಂತ ಬಂದಾಗ ಅವರ ರಾಜಧಾನಿ ಉರೈಯೂರು. ಆರಂಭಿಕ ಚೋಳರ ರಾಜಧಾನಿ ಉರೈಯೂರು ಅಂತೇಳಿ. ಇನ್ನು ಈ ಆರಂಭಿಕ ಚೋಳರ ಇತಿಹಾಸ ರಚನೆಗೆ ನಮಗೆ ಸೋರ್ಸ್ ಯಾವುದು, ಆಧಾರಗಳು ಯಾವುದು ಅಂದರೆ ಸಂಗಮ್ ಕಾಲದ ಸಾಹಿತ್ಯ ಮತ್ತು ಅಶೋಕನ ಶಿಲಾಶಾಸನಗಳು. ಇವೆರಡೂ ಕೂಡ ಈ ಆರಂಭಿಕ ಚೋಳರ ರಾಜಕೀಯ ಇತಿಹಾಸ ಅಂತ ತಿಳಿಯೋದಕ್ಕೆ ನಮಗೆ ಸಹಾಯಕವಾಗಿದ್ದಾವೆ. ಇಲ್ಲಿ ಬಹಳ ಮುಖ್ಯವಾಗಿ 3 ಅಂಶಗಳನ್ನು ಉಲ್ಲೇಖ ಮಾಡಬೇಕು. ಒಂದು, ಆರಂಭಿಕ ಚೋಳರ ಮೊಟ್ಟ ಮೊದಲ ದೊರೆ ಯಾರು ಅಂತಂದ್ರೆ ಇಳಯಾನ್ ಚೋಳ. ಆರಂಭಿಕ ಚೋಳರ ಮೊದಲ ದೊರೆ ಇಳಯಾನ್ ಚೋಳ. ಇನ್ನು ಕರಿಕಾಲ ಚೋಳ, ಇಲ್ಲಿ ಉಲ್ಲೇಖನೀಯವಾಗಿರ್ತಕ್ಕಂಥ ಮತ್ತೊಬ್ಬ ಪ್ರಮುಖ ದೊರೆ ಆರಂಭಿಕ ಚೋಳರಲ್ಲಿ ಕರಿಕಾಲ ಚೋಳ. ಯಾಕೆಂದ್ರೆ ಈತ ನೀರಾವರಿಗಾಗಿ ಕಲ್ಹಣೆ ಎಂಬ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾನೆ. ಕಲ್ಹಣೆ ಎಂಬ ಅಣೆಕಟ್ಟನ್ನು ನೀರಾವರಿಗಾಗಿ ನಿರ್ಮಾಣ ಮಾಡಿದಂಥ ಚೋಳ ದೊರೆ ಯಾರು ಅಂದರೆ ಕರಿಕಾಲ ಚೋಳ. ಇನ್ನು ಸಂಗಮ ಯುಗದ ಕೊನೆಯ ದೊರೆ ಸೆಂಗುಣ್ಣಿಯನ್ ಅಂತೇಳಿ. ಇವಿಷ್ಟು ಆರಂಭಿಕ ಚೋಳರಿಗೆ ಸಂಬಂಧಪಟ್ಟ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ. ಇನ್ನು ಮಧ್ಯಕಾಲೀನ ಚೋಳರು ಅಂತಂದ್ರೆ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಚೋಳರನ್ನು ನಾವು ಉಲ್ಲೇಖ ಮಾಡ್ಕೊಳ್ತೇವೆ. ರಾಜಧಾನಿಗಳು ತಂಜಾವೂರು ಮತ್ತು ಗಂಗೈಕೊಂಡ ಚೋಳಪುರಂ. ಮಧ್ಯಕಾಲೀನ ಚೋಳರ ರಾಜಧಾನಿಗಳು 2 ಇದ್ದಾವೆ, ಒಂದು ತಂಜಾವೂರು ಮತ್ತೊಂದು ಗಂಗೈಕೊಂಡ ಚೋಳಪುರಂ. ಇವರ ಬಗ್ಗೆ ನಾವು ಸಂಕ್ಷಿಪ್ತ ಮಾಹಿತಿ ನೋಡೋದಾದ್ರೆ ಈ ಮಧ್ಯಕಾಲೀನ ಚೋಳರ ಸ್ಥಾಪಕ ವಿಜಯಾಲಯ ಚೋಳ ಅಂತೇಳಿ. ಮಧ್ಯಕಾಲೀನ ಚೋಳರ ರಾಜ್ಯದ ಅಥವಾ ವಂಶದ ಸ್ಥಾಪಕ ವಿಜಯಾಲಯ ಚೋಳ. ಈತ ಪಲ್ಲವರ ಅಪರಾಜಿತ ವರ್ಮನನ್ನ 850ರಲ್ಲಿ ಸೋಲಿಸಿ ಮಧ್ಯಕಾಲೀನ ಚೋಳರ ಪ್ರಭುತ್ವವನ್ನು ಸ್ಥಾಪನೆ ಮಾಡ್ಕೊಳ್ತಾನೆ ಅಥವಾ ಅಂಶವನ್ನು ಸ್ಥಾಪನೆ ಮಾಡ್ತಾನೆ. ಈ ಮಧ್ಯಕಾಲೀನ ಚೋಳರಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅತ್ಯಂತ ಉಲ್ಲೇಖನೀಯವಾಗಿದ್ದ ದೊರೆ ಯಾರು ಅಂತಂದ್ರೆ 1ನೇ ಪರಾಂತಕ ಚೋಳ. ಈತ ತನ್ನ ಶಾಸನದಿಂದಾಗಿ ತುಂಬಾ ಫೇಮಸ್ ಆಗಿರೋದನ್ನು ಕಾಣ್ತೇವೆ.
ಒಂದನೇ ಪರಾಂತಕ ಚೋಳನ ಉತ್ತರ ಮೇರೂರು ಶಾಸನ ಸಾಶ 919 921 ಕಾಲಾವಧಿಯಲ್ಲಿ ಆತ ಹೊರಡಿಸಿದ ಶಾಸನ ಉತ್ತರ ಮೇರೂರು ಶಾಸನ. ಇದು ಚೋಳರ ಗ್ರಾಮಾಡಳಿತದ ಬಗ್ಗೆ ಬೆಳಕನ್ನು ಚೆಲ್ಲುವಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಶಾಸನ. ಆ ಚೋಳರ ಕಾಲದಲ್ಲಿ ರೂರಲ್ ಅಡ್ಮಿನಿಸ್ಟ್ರೇಷನ್ ಎಷ್ಟು ಪ್ರಬುದ್ಧವಾಗಿತ್ತು ಅನ್ನೋದನ್ನು, ಮತ್ತು ಎಷ್ಟು ಮಟ್ಟಿಗೆ ಗ್ರಾಮ ಸ್ವಾಯತ್ತತೆಯನ್ನು ಕೊಟ್ಟಿದ್ರು ಅವರ ಕಾಲದಲ್ಲಿ ಅನ್ನೋದನ್ನು ನಮಗೆ ಉತ್ತರ ಮೇರೂರು ಶಾಸನ ತುಂಬ ಸ್ಪಷ್ಟವಾಗಿ ಉಲ್ಲೇಖ ಮಾಡೋದನ್ನು ಕಾಣ್ತೇವೆ. ಆ ಕಾರಣಕ್ಕಾಗಿಯೇ ಒಂದನೇ ಪರಾಂತಕ ಚೋಳನ ಉತ್ತರ ಮೇರೂರು ಶಾಸನ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಶಾಸನ ಚೋಳರ ಇತಿಹಾಸದಲ್ಲಿ. ಇದು ಕಾಲಾನುಕ್ರಮಣಿಕೆಯಲ್ಲೂ ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಮತ್ತೊಂದು ಕಾಲಾನುಕ್ರಮದಲ್ಲಿ ಬರ್ತಕ್ಕಂಥ ಪ್ರಮುಖ ಪ್ರಶ್ನೆ ಅಂದರೆ ತೆಕ್ಕೋಳಂ ಕದನ. ಸಾಮಾನ್ಯವಾಗಿ ಎರಡನೇ ಪ್ರಶ್ನೆ ಇದೆ, ಯಾರ ಮಧ್ಯೆ ಜರುಗಿತು ಅಂತೇಳಿ. ಚೋಳರು ಮತ್ತು ರಾಷ್ಟ್ರಕೂಟ ನಡುವೆ ಜರುಗುತ್ತೆ. ಚೋಳರಲ್ಲಿ ಸೋತು ಹೋಗ್ತಾರೆ, ಇವರ ಪ್ರತಿಷ್ಠೆಗೆ ದೊಡ್ಡ ಹಿನ್ನಡೆ ಆಗುತ್ತೆ. ರಾಷ್ಟ್ರಕೂಟರಲ್ಲಿ ಗೆಲುವನ್ನು ಸಾಧಿಸ್ಕೊತಾರೆ. ಇಂಥ ಒಂದು ಪ್ರಮುಖ ಕದನ ಸಾಶ 949ರಲ್ಲಿ ಆಗಿದೆ. ತೆಕ್ಕೋಳಂ ಕದನ ಆಗಿದ್ದು ಸಾಶ 949ರಲ್ಲಿ ಚೋಳರು ಮತ್ತು ರಾಷ್ಟ್ರಕೂಟರ ನಡುವೆ. ರಾಷ್ಟ್ರಕೂಟರಲ್ಲಿ ಚೋಳರನ್ನು ಸೋಲಿಸಿ ಗೆಲುವನ್ನು ಪಡ್ಕೊಳ್ತಾರೆ. ಇನ್ನು ಮಧ್ಯಕಾಲೀನ ಚೋಳರಲ್ಲಿ ಇಬ್ಬರು ಪ್ರಮುಖ ದೊರೆಗಳನ್ನು ನಾವು ಉಲ್ಲೇಖ ಮಾಡ್ತೇವೆ. ಒಂದು ಪ್ರಸಿದ್ಧ ದೊರೆ ಆಗಿರ್ತಕ್ಕಂಥ ರಾಜರಾಜ ಚೋಳ. ಒಂದನೇ ರಾಜರಾಜ ಚೋಳ ಸಾಶ 985ರಿಂದ 1014ರ ಅವಧಿಯಲ್ಲಿ ಆಳ್ವಿಕೆಯನ್ನು ಮಾಡಿದಂಥ ವ್ಯಕ್ತಿ. ಈತ ಇಡೀ ಚೋಳ ರೂಲರ್ಸ್ ಅಲ್ಲೇ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥ ಶ್ರೇಷ್ಠ ದೊರೆ ಒಂದನೇ ರಾಜರಾಜ ಚೋಳ. ಈತನ ಬಹುಮುಖ್ಯ ಕೊಡುಗೆ ಏನು ಅಂತಂದ್ರೆ ಸಾಶ 1009ರಲ್ಲಿ ತಂಜಾವೂರಿನಲ್ಲಿ ರಾಜರಾಜೇಶ್ವರ ದೇವಾಲಯ ಅಥವಾ ಬೃಹದೀಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದ್ದು. ಇದು ಭಾರತದ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಎತ್ತರದ ಶಿಖರ ಹೊಂದಿರತಕ್ಕಂಥ ದೇವಾಲಯ. ಸುಮಾರು 200 ಅಡಿ ಎತ್ತರದ ಶಿಖರವನ್ನು ಹೊಂದಿರತಕ್ಕಂಥ ಒಂದು ಬಹುದೊಡ್ಡ ದ್ರಾವಿಡ ಶೈಲಿಯ ದೇವಾಲಯ. ಇದನ್ನು ನಿರ್ಮಾಣ ಮಾಡಿದವನು ಒಂದನೇ ರಾಜರಾಜ ಚೋಳ ಸಾಶ 1009ರಲ್ಲಿ. ಈತನ ಬಿರುದುಗಳನ್ನು ನಾವು ಅವಲೋಕನ ಮಾಡೋದಾದ್ರೆ ಶಿವಪಾದಶೇಖರ, ಚೋಳೇಂದ್ರ ಸಿಂಹ, ಮುಮ್ಮಡಿ ಚೋಳದೇವ, ಜಯಗೊಂಡ, ಚೋಳ ಮಾರ್ತಾಂಡ. ಶಿವಪಾದಶೇಖರ, ಚೋಳೇಂದ್ರ ಸಿಂಹ, ಮುಮ್ಮಡಿ ಚೋಳದೇವ, ಜಯಗೊಂಡ, ಚೋಳ ಮಾರ್ತಾಂಡ ಚೋಳರ ಅತ್ಯಂತ ಪ್ರಸಿದ್ಧರಾಗಿರ್ತಕ್ಕಂಥ ಒಂದನೇ ರಾಜರಾಜ ಚೋಳನ ಬಿರುದುಗಳು. 2 ಅಂಕದ ಪ್ರಶ್ನೆ ಕೂಡ ನಿಮಗಿದೆ, ಅಥವಾ ಹೊಂದಿಸಿ ಬರಲಿಕ್ಕೆ ಕೇಳುವ ಸಾಧ್ಯತೆಗಳಿದ್ದಾವೆ. ಇನ್ನು ಒಂದನೇ ರಾಜೇಂದ್ರ ಚೋಳ ಮತ್ತವರ ಪ್ರಮುಖ ದೊರೆ. ಒಂದನೇ ರಾಜರಾಜ ಚೋಳನ ಮಗನಾಗಿದ್ದಂಥ ಒಂದನೇ ರಾಜೇಂದ್ರ ಚೋಳ 1012ರಿಂದ 1044ರಲ್ಲಿ ಆತ ಅಧಿಕಾರನ ಚಲಾಯಿಸ್ತಾನೆ. ಈತನ ಬಹುದೊಡ್ಡ ಕೊಡುಗೆ ಏನು ಅಂತಂದರೆ ಸಾಂಸ್ಕೃತಿಕ ರಂಗದಲ್ಲಿ ಈತ 1025ರಲ್ಲಿ ಎನ್ನಾಯಿರಂ ಎಂಬ ಒಂದು ಉನ್ನತವಾಗಿರ್ತಕ್ಕಂಥ ವಿದ್ಯಾಕೇಂದ್ರವನ್ನು ಸ್ಥಾಪನೆ ಮಾಡ್ತಾನೆ. ಎನ್ನಾಯಿರಂನಲ್ಲಿ 1025ರಲ್ಲಿ ಎನ್ನಾಯಿರಂ ಉನ್ನತ ವಿದ್ಯಾಕೇಂದ್ರವನ್ನು ಸ್ಥಾಪಿಸಿದ ಹೆಗ್ಗಳಿಕೆ ಈತನದ್ದು. ಈತನ ಬಿರುದುಗಳು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಈತನ ಬಿರುದುಗಳು ಕೇದಾರಕೊಂಡ, ಗಂಗೈಕೊಂಡ ಮತ್ತು ಪಂಡಿತ ಚೋಳ. ಇದು ಕೂಡ 2 ಅಂಕದ ಪ್ರಶ್ನೆ. ಕೇದಾರಕೊಂಡ, ಗಂಗೈಕೊಂಡ ಮತ್ತು ಪಂಡಿತ ಚೋಳ. ಇದು ನೆನ್ಪಿಟ್ಟು ಶಾರ್ಟ್ಕಟ್ ಏನಂದರೆ KGF ತುಂಬ ಫೇಮಸ್, ಗೊತ್ತಿದೆ ನಿಮಗೆಲ್ಲರೂ ಕೂಡ. ಕೋಲಾರ್ ಗೋಲ್ಡ್ ಫೀಲ್ಡ್ ಅಂತೇಳಿ ಕರಿತೇವೆ, ಅದು ಸಿನಿಮಾ ಹೆಸರು ಕೂಡ ಹೌದು. KGP ಅದೇ ರೀತಿಯಲ್ಲಿ KGP ನೆನ್ಪಿಟ್ಕೊಂಡ್ರೆ ನೀವು ಕೇದಾರಕೊಂಡ, ಗಂಗೈಕೊಂಡ ಮತ್ತು ಪಂಡಿತ ಚೋಳ, ಕೇದಾರಕೊಂಡ, ಗಂಗೈಕೊಂಡ ಮತ್ತು ಪಂಡಿತ ಚೋಳ ಬಿರುದುಗಳನ್ನು ಈಸಿಯಾಗಿ ನೆನ್ಪಿಡೋದಕ್ಕೆ ಸಾಧ್ಯ ಆಗುತ್ತೆ. ಚೋಳರ ಗ್ರಾಮಾಡಳಿತ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಪ್ರಾಚೀನ ಭಾರತದ ವಿಭಾಗದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಚೋಳರ ಗ್ರಾಮಾಡಳಿತ. ಇಲ್ಲಿ ಚೋಳರ ಗ್ರಾಮಾಡಳಿತವನ್ನು ತಿಳ್ಕೊಳ್ಳೋಕ್ಕಿರ್ತಕ್ಕಂಥ ಪ್ರಮುಖ ಸೋರ್ಸ್ ಆಧಾರ ಯಾವುದಂದ್ರೆ ಒಂದನೇ ಪರಾಂತಕನ ಉತ್ತರ ಮೇರೂರು ಶಾಸನ. ಕಾಲಾನುಕ್ರಮದಲ್ಲೂ ಕೂಡ ಕೇಳುವಂಥ ಪ್ರಶ್ನೆ ಇದು. ಸಾಶ 919ರಿಂದ 921ರ ಅವಧಿಯಲ್ಲಿ ಹೊರಡಿಸಿರ್ತಕ್ಕಂಥ ಶಾಸನ ಇದು ಒಂದನೇ ಪರಾಂತಕ ಚೋಳನ ಉತ್ತರ ಮೇರೂರು ಶಾಸನ. ಚೋಳರ ಗ್ರಾಮಾಡಳಿತ ಅತ್ಯಂತ ಪ್ರಮುಖವಾದ ಪ್ರಧಾನವಾದ ಲಕ್ಷಣ ಯಾವುದಂದ್ರೆ ಗ್ರಾಮ ಸ್ವಾಯತ್ತತೆ. ಆರ್ಟ್ಸಲ್ಲಿ ಕೂಡ ಕೇಳಿದ್ದಾನೆ. ಗ್ರಾಮ ಸ್ವಾಯತ್ತತೆ ಚೋಳರ ಗ್ರಾಮಾಡಳಿತ ಅತ್ಯಂತ ಪ್ರಧಾನವಾಗಿರ್ತಕ್ಕಂಥ ಲಕ್ಷಣ. ಇಲ್ಲಿ ಚೋಳರ ಗ್ರಾಮಾಡಳಿತವನ್ನು ನಾವು ಅವಲೋಕನ ಮಾಡೋದಾದ್ರೆ ಇಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂಥ ವಿಧಾನ, ಇಲ್ಲಿ ಪ್ರಮುಖವಾಗಿ 5 ಸೆಕ್ಷನ್ ಮಾಡಿಕೊಂಡು ನಾವು ಇದನ್ನು ಅಧ್ಯಯನ ಮಾಡಬಹುದು. ಒಂದು ಲಕ್ಷಣ, ಒಂದು ಆಯ್ಕೆ ವಿಧಾನ, ಮತ್ತು ಸಮಿತಿಗಳು, ಅರ್ಹತೆಗಳು ಮತ್ತು ಅನರ್ಹತೆಗಳು ಅಂತೇಳಿ 5 ಸೆಕ್ಷನ್ ಮಾಡಿಕೊಂಡು ತುಂಬ ಈಸಿಯಾಗಿ ಚೋಳರ ಗ್ರಾಮಾಡಳಿತವನ್ನು ನೆನ್ಪಿಡೋ ಪ್ರಯತ್ನ ಮಾಡ್ಬೋದು. 1 by 1 ಹೋಗ್ತಾ ಹೋಗೋಣ. ಪ್ರಮುಖ ಲಕ್ಷಣ ಗ್ರಾಮ ಸ್ವಾಯತ್ತತೆ. ಪ್ರಾಚೀನ ಭಾರತವನ್ನು ಆಳ್ವಿಕೆ ಮಾಡಿದಂಥ ಯಾವುದೇ ರಾಜಮನೆತನ ವಂಶಗಳ ಆಡಳಿತದ ಅವಧಿಯಲ್ಲೂ ಕೂಡ ಇರದೇ ಇರತಕ್ಕಷ್ಟ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಾಮ ಸ್ವಾಯತ್ತತೆ ನಾವು ಚೋಳರ ಗ್ರಾಮಾಡಳಿತದಲ್ಲಿ ಕಾಣ್ತೇವೆ. ಇನ್ನು ಆಯ್ಕೆ ವಿಧಾನ ಉಲ್ಲೇಖ ಮಾಡೋದಾದ್ರೆ ಕುಡುವಲೆ ಪದ್ಧತಿ ಅಂತೇಳಿ ಕರೀತೇವೆ. ಕುಡುವಲೆ ಪದ್ಧತಿಯ ಮೂಲಕವಾಗಿ ಚೋಳರು ತಮ್ಮ ಗ್ರಾಮಾಡಳಿತ ಪ್ರತಿಗಳನ್ನು ಆಯ್ಕೆ ಮಾಡಿಕೊಳ್ತಾರೆ. ಹಾಗಾಗಿ ಕುಡುವಲೆ ಪದ್ಧತಿ ಅಂತಂದ್ರೆ ಚೋಳರ ಗ್ರಾಮಾಡಳಿತದ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಪದ್ಧತಿಯೇ ಕುಡುವಲೆ ಪದ್ಧತಿ. ಏನು ತಮ್ಮ ರೂರಲ್ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ, ತಮ್ಮ ಗ್ರಾಮದ ವಿಲೇಜ್ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ, ಅವರನ್ನು ಆಯ್ಕೆ ಮಾಡ್ತಕ್ಕಂತಹ ಒಂದು ಪದ್ಧತಿನೇ ಕುಡುವಲೆ ಪದ್ಧತಿ. ಇಲ್ಲಿ ಉತ್ತರ ಮೇರೂರು ಶಾಸನ ಉಲ್ಲೇಖ ಮಾಡೋ ಹಾಗೆ ಆ ಉತ್ತರ ಮೇರೂರು ಎಂಬ ಗ್ರಾಮವನ್ನು
ಸುಮಾರು 30 ಕುಟುಂಬಗಳಾಗಿ ಅಂದರೆ ವಿಭಾಗಗಳಾಗಿ ವಿಂಗಡಿಸಿ ಪ್ರತಿ ವಿಭಾಗಕ್ಕೆ ಒಬ್ಬೊಬ್ಬ ಪ್ರತಿನಿಧಿಯನ್ನು 1 ವರ್ಷದ ಅವಧಿಗೆ ಈ ಅದೃಷ್ಟ ಪದ್ಧತಿ ಅಥವಾ ಕುಡುವಲೆ ಪದ್ಧತಿ ಮೂಲಕ ಆಯ್ಕೆ ಮಾಡ್ತಾರೆ. ಇವತ್ತು ಆಧುನಿಕ ಭಾರತದಲ್ಲಿ ನಾವು ಅಥವಾ ಆಧುನಿಕ ವ್ಯವಸ್ಥೆಯಲ್ಲಿ ನಾವು ವಾರ್ಡ್ಗಳಂತ ಏನು ಕರಿತೀವೋ ಅದೇ ರೀತಿಯಲ್ಲಿ ಗ್ರಾಮವನ್ನು 30 ಕುಟುಂಬಗಳಾಗಿ ಉತ್ತರ ಮೇರೂರು ಗ್ರಾಮವನ್ನು 30 ಕುಟುಂಬ ಅಥವಾ ವಿಭಾಗಗಳಾಗಿ ಮಾಡಿಕೊಂಡು ಪ್ರತಿಯೊಂದು ವಿಭಾಗಕ್ಕೆ ಒಬ್ಬೊಬ್ಬ ಪ್ರತಿನಿಧಿನ ಆಯ್ಕೆ ಮಾಡುವಂಥ ಪ್ರಯತ್ನ ನಾವಿಲ್ಲಿ ಕಾಣ್ತೇವೆ. 1 ವರ್ಷದ ಅವಧಿಗೆ, ಅವರ ಅವಧಿ 1 ವರ್ಷ ಇರುತ್ತೆ. ಅದೃಷ್ಟ ಪದ್ಧತಿ ಅಥವಾ ಕುಡುವಲೆ ಪದ್ಧತಿ ಮೂಲಕ ಆಯ್ಕೆ ಮಾಡ್ತಾರೆ. ಹಾಗಲೇ ಕುಡುವಲೆ ಪದ್ಧತಿಯ ಸವಿಸ್ತಾರವನ್ನು ನೋಡೋದಾದ್ರೆ, ಈಗ ವಾರ್ಷಿಕ ಅವಧಿ ಅಂದರೆ ಈಗ ಹಳೆಯ ಸದಸ್ಯರ ಅವಧಿ ಮುಕ್ತಾಯಗೊಂಡ ನಂತರದಲ್ಲಿ ಹೊಸ ಸದಸ್ಯನ ಆಯ್ಕೆ ಮಾಡಬೇಕು ಅಂತಂದರೆ ಗ್ರಾಮಸ್ಥರೆಲ್ಲರೂ ಕೂಡ ಸಭೆನ ಸೇರಿ ದೇವಾಲಯದಲ್ಲಿ ಆ ದೇವಾಲಯದ ಸಭೆ ಸೇರಿಕೊಂಡು ಆಕಾಂಕ್ಷಿಗಳನ್ನು ಅಥವಾ ಅಭ್ಯರ್ಥಿಗಳ ಹೆಸರುಗಳನ್ನ ಓಲೆಗರಿಗಳಲ್ಲಿ ಬರೆದು ಒಂದು ಮಡಿಕೆಯಲ್ಲಿ ಹಾಕ್ತಾರೆ. ಅಲ್ಲಿ ಸೇರಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಒಬ್ಬ ಪುಟ್ಟ ಬಾಲಕನನ್ನು ಕರೆದು ಆ ಬಾಲಕನ ಮೂಲಕವಾಗಿ ಚೀಟಿಯನ್ನು ಎತ್ತಿಸೋ ಮೂಲಕವಾಗಿ ಅವರು ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿಕೊಳ್ತಾರೆ. ಆ ಮಗು ಎತ್ತುವ ಚೀಟಿಯಲ್ಲಿ ಯಾರ ಹೆಸರು ಬರುತ್ತೋ ಅವರು ಆ ಮುಂದಿನ ವರ್ಷದ 1 ವರ್ಷದ ಅವಧಿಗೆ ಪ್ರತಿನಿಧಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕು. ಆ ಕಾರಣಕ್ಕೆ ಅದನ್ನು ಅದೃಷ್ಟ ಪದ್ಧತಿಯನ್ನು ಕರೆಯುವಂಥದ್ದು. ಕುಡುವಲೆ ಅಂತಂದರೆ ಅದೃಷ್ಟ ಪದ್ಧತಿ. ಹೀಗೆ ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರುಗಳು 1 ವರ್ಷದ ಅವಧಿಗೆ ಹಲವಾರು ಸಮಿತಿಗಳಲ್ಲಿ ಕೆಲಸ ಮಾಡಬೇಕಾಗತ್ತೆ. ಇಲ್ಲಿ ಸಮಿತಿಗಳು ಚೋಳರ ಗ್ರಾಮಾಡಳಿತ ಸಮಿತಿಗಳನ್ನು ವರಿಯಂ ಅಂತೇಳಿ ಕರೆಯಲಾಗುತ್ತೆ. ಚೋಳರ ಗ್ರಾಮಾಡಳಿತ ಸಮಿತಿಗಳನ್ನು ವರಿಯಂ ಅಂತೇಳಿ ಕರೆಯುತ್ತೆ. ಉದಾಹರಣೆಗೆ ವಾರ್ಷಿಕ ಸಮಿತಿ, ಉದ್ಯಾನ ಸಮಿತಿ, ಕೆರೆಕಟ್ಟೆ ಸಮಿತಿ, ವಾರ್ಷಿಕ ವರಿಯಂ, ಉದ್ಯಾನ ವರಿಯಂ, ತೋಟ ವಾರಿಯಂ, ದೇವಸ್ಥಾನ ವಾರಿಯಂ ಅಂತೇಳಿ ಬರ್ತವೆ. ಈ ರೀತಿಯಲ್ಲಿ ವರಿಯಂ ಅಂತಂದರೆ ಸಮಿತಿಗಳು. ಇವಾಗ ಹೇಗೆ ನಮ್ಮಲ್ಲಿ ಸ್ಥಾಯಿ ಸಮಿತಿ, ಆರೋಗ್ಯ ಸಮಿತಿ ಅಥವಾ ಶಿಕ್ಷಣ ಸಮಿತಿ ಅಂತೇಳಿ ಇವತ್ತು ನಾವು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕಾಣ್ತೀವಿ, ಅದೇ ರೀತಿಯಲ್ಲೇ ಅಂದಿನ ಕಾಲದಲ್ಲಿ ವಾರ್ಷಿಕ ಸಮಿತಿ, ಉದ್ಯಾನ ಸಮಿತಿ, ಕೆರೆಕಟ್ಟೆ ಸಮಿತಿ, ತೋಟ ಸಮಿತಿ, ಹಾಗೆಯೇ ದೇವಸ್ಥಾನ ಸಮಿತಿ ಅಂತೇಳಿ ಹಲವಾರು ಸಮಿತಿಗಳನ್ನ ಮಾಡ್ಕೊಳ್ತಾ ಇದ್ರು. ಆ ಸಮಿತಿಗಳಲ್ಲಿ ಅವ್ರು ಕೆಲಸ ಮಾಡಬೇಕಿತ್ತು. ಆ ಸಮಿತಿಯ ಸದಸ್ಯರುಗಳನ್ನ ವರಿಯಂ ಪೆರುಮಕ್ಕಳೆಂದು ಕರೀತಾ ಇದ್ರು. ಯಾರು ಸಮಿತಿ ಮೆಂಬರ್ ಆಗ್ತಾರೆ ಅವ್ರನ್ನ ವರಿಯಂ ಪೆರುಮಕ್ಕಳು, ಸಮಿತಿಗಳನ್ನ ವರಿಯಂ ಅಂತೇಳಿ, ಸಮಿತಿಯ ಸದಸ್ಯರನ್ನ ವರಿಯಂ ಪೆರುಮಕ್ಕಳು ಅಂತೇಳಿ ಕರೀತಾ ಇದ್ರು. ಇವ್ರ ಕೆಲಸ ಏನಂತಂದ್ರೆ ಗ್ರಾಮ ಸಭೆ ಇತ್ತು. ಜೊತೆಗೆ ಗ್ರಾಮ ಸಭೆಯ ಕೆಲಸ ಏನು ಅಂತಂದ್ರೆ 360 ದಿನವೂ ಕೂಡ ಗ್ರಾಮ ರಕ್ಷಣೆ, ಕಂದಾಯ ವಸೂಲಿ, ದೇವಾಲಯ, ಕೆರೆ, ತೋಪು, ಅರಣ್ಯ ರಕ್ಷಣೆ ಮಾಡುವ ಕೆಲಸ ಮಾಡಬೇಕಿತ್ತು. ಗ್ರಾಮದ ರಕ್ಷಣೆ, ಗ್ರಾಮಕ್ಕೆ ಸಲ್ಲಬೇಕಾದ್ರೆ ಕಂದಾಯ ವಸೂಲಿ ಮಾಡ್ತಕ್ಕಂಥದ್ದು, ಆ ಗ್ರಾಮದ ದೇವಾಲಯಗಳ ನಿರ್ವಹಣೆ, ಕೆರೆ, ತೋಪು, ಅರಣ್ಯಗಳನ್ನು ರಕ್ಷಣೆ ಮಾಡೋದು ಮತ್ತು ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಈ ಸಮಿತಿಗಳ ಮೂಲಕವಾಗಿ ಚೋಳರ ಗ್ರಾಮಾಡಳಿತ ಪ್ರತಿನಿಧಿಗಳು ಮಾಡಬೇಕಾಗಿತ್ತು. ಇನ್ನು ಅರ್ಹತೆಗಳು, ಎಲಿಜಿಬಿಲಿಟಿ ಬೇಕಲ್ಲ. ಆ ಅರ್ಹತೆಗಳೇನು ಅಂತಂದ್ರೆ, ಯಾವುದೇ ವ್ಯಕ್ತಿ ನಾನು ಪ್ರತಿನಿಧಿಯಾಗಿ ಆಯ್ಕೆಯಾಗಬೇಕು ಅಂದರೆ ಕನಿಷ್ಠ ಅರ್ಹತೆಗಳನ್ನು ನಿಗದಿಪಡಿಸ್ಕೊಂಡಿದ್ರು. ಅದನ್ನು ತುಂಬ ಸ್ಪಷ್ಟವಾಗಿ ಉತ್ತರ ಮೇರೂರು ಶಾಸನದಲ್ಲಿ ಉಲ್ಲೇಖ ಮಾಡಲಾಗಿದೆ. ಕನಿಷ್ಠ 1/2 ಎಕರೆ ತೆರಿಗೆ ಕೊಡುವ ಭೂಮಿನ ಹೊಂದಿರಬೇಕು. ಯಾರೋ ಒಬ್ಬ ವ್ಯಕ್ತಿ, ಈಗ ಏನೋ ವ್ಯಕ್ತಿ ಎಲೆಕ್ಷನಿಗೆ ಕಂಟೆಸ್ಟ್ ಮಾಡ್ತಾನೆ ಅಥವಾ ನಾನು ಗ್ರಾಮ ಆಡಳಿತ ಪ್ರತಿನಿಧಿ ಆಗಬೇಕು ಅಂತಾನೆ ಅಂತಂದರೆ ಅವನು ಕನಿಷ್ಠ 1/2 ಎಕರೆ ಟ್ಯಾಕ್ಸನ್ನು ಕೊಡುವಂಥ ಭೂಮಿನ ಹೊಂದಿರಬೇಕು. ಜೊತೆಗೆ ಸ್ವಂತ ಮನೆ ಹೊಂದಿರಬೇಕು. ಸ್ವಂತ ನಿವೇಶನದಲ್ಲಿ ಸ್ವಂತ ಮನೆಯಲ್ಲಿ ವಾಸವಾಗಿರಬೇಕು ಅಂತ ಕಂಡೀಷನ್ ಕೂಡ ನಾವಿಲ್ಲಿ ಉಲ್ಲೇಖ ಮಾಡ್ತೇವೆ. ಜೊತೆಗೆ 30ಕ್ಕಿಂತ ಹೆಚ್ಚು ವಯಸ್ಸಿನವರಾಗಿರಬೇಕು ಮತ್ತು 70ಕ್ಕಿಂತ ಕಡಿಮೆ ವಯಸ್ಸಿನವರಾಗಿರಬೇಕು ಅಂತ ಹೇಳಲಾಗುತ್ತೆ. 30ಕ್ಕಿಂತ ಜಾಸ್ತಿ ಏಜ್ ಆಗಿರಬೇಕು ಮತ್ತು 70ಕ್ಕಿಂತ ಕಡಿಮೆ ವಯಸ್ಸಿನಾಗಿರ್ಬೇಕು, ಅಂಥವ್ರು ಮಾತ್ರ ಪ್ರತಿನಿಧಿಗಳಾಗೋದಕ್ಕೆ ಅರ್ಹರು. ಜೊತೆಗೆ ವೇದ ಬ್ರಾಹ್ಮಣಕಗಳ ಮತ್ತು ವ್ಯವಹಾರ ಜ್ಞಾನವನ್ನು ಹೊಂದಿರಬೇಕು, ಉತ್ತಮ ಚಾರಿತ್ರ್ಯವನ್ನು ಹೊಂದಿರಬೇಕು ಅಂತ ಹೇಳಲಾಗುತ್ತೆ. ವೇದಗಳು, ಬ್ರಾಹ್ಮಣಕಗಳು ಅಂದರೆ ವೈದಿಕ ಜ್ಞಾನ ಇರಬೇಕು, ಜೊತೆಗೆ ವ್ಯವಹಾರ ಜ್ಞಾನ ಕೂಡ ಇರಬೇಕು, ಉತ್ತಮವಾಗಿರ್ತಕ್ಕಂಥ ಕ್ಯಾರೆಕ್ಟರ್, ಚಾರಿತ್ರ್ಯವನ್ನು ಕೂಡ ಹೊಂದಿರಬೇಕು. ಅಂಥ ವ್ಯಕ್ತಿಗಳು ಗ್ರಾಮದ ಆಡಳಿತ ಪ್ರತಿನಿಧಿಗಳಾಗೋದಕ್ಕೆ ಅರ್ಹತೆಗಳನ್ನು ಇಟ್ಕೊಂಡಿದ್ರೆ ಮಾತ್ರ ಅವರು ಆಯ್ಕೆ ಆಗೋದಕ್ಕೆ ಅವಕಾಶ ಕೊಡ್ತಿದ್ರು. ಇನ್ನು ಅನರ್ಹತೆಗಳನ್ನ ನೋಡೋದಾದ್ರೆ, ಕಳೆದ 3 ದಶಕಗಳಿಂದ ಸತತವಾಗಿ ಯಾವುದೇ ಸಮಿತಿಯಲ್ಲಿ ಸದಸ್ಯನಾಗಿದ್ದರೆ ಆತ ಅನರ್ಹ. ಕಂಟಿನ್ಯೂಸ್ 3 ವರ್ಷ ಅವನು ಆಯ್ಕೆಯಾಗಿ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದಾನೆ ಅಂತಂದರೆ ಆತನನ್ನ ಮರು ಎಲೆಕ್ಷನ್ಗೆ ಅಂದರೆ 4ನೇ ಬಾರಿ ಆಯ್ಕೆ ಆಗೋದಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ. ಇನ್ನು ಲೆಕ್ಕಪತ್ರಗಳನ್ನು ಸಲ್ಲಿಸದವರು ಮತ್ತು ಅವನ ಸಂಬಂಧಿಕರು, ಈ ಸಮಿತಿಗಳಲ್ಲಿ ತಮ್ಮ ಏನು ಕಾರ್ಯಚಟುವಟಿಕೆ ಇದೆ ಅವುಗಳ ಸಂಬಂಧಪಟ್ಟಂಗೆ ಲೆಕ್ಕಪತ್ರನ ಒಪ್ಪಿಸಬೇಕು. ಆ ಲೆಕ್ಕಪತ್ರನ ಒಪ್ಪಿಸದೇ ಇದ್ದಂಥವ್ರು ಮತ್ತು ಆತನ ಸಂಬಂಧಿಕರನ್ನು ಕೂಡ ಈ ಒಂದು ಆಯ್ಕೆಯಿಂದ ಅವರು ಹೊರಗಿಡ್ತಾ ಇದ್ರು. ಜೊತೆಗೇನೆ ಕಾಮನ್ ಆಗಿ ದುಷ್ಟರು, ಮೋಸಗಾರರು, ಕಳ್ಳತನ, ಬ್ರಾಹ್ಮಣ ಹತ್ಯೆ, ವ್ಯಭಿಚಾರ ಇತ್ಯಾದಿ ಆರೋಪಗಳನ್ನು ಹೊತ್ತಿರ್ತಕ್ಕಂಥ ಅಂದರೆ ಚಾರಿತ್ರ್ಯವನ್ನು ಕೆಡಿಸ್ಕೊಂಡಂಥವ್ರು, ಅಂಥವರು ಕೂಡ ಅನರ್ಹರಾಗಿದ್ದರು ಅನ್ನೋದನ್ನು ಉತ್ತರ ಮೇರು ಶಾಸನದಲ್ಲಿ ಉಲ್ಲೇಖ ಮಾಡೋದನ್ನು ಕಾಣ್ತೇವೆ. ಸೊ ಅತ್ಯಂತ ವ್ಯವಸ್ಥಿತವಾಗಿರ್ತಕ್ಕಂಥ ಹೆಚ್ಚು ಗ್ರಾಮ ಸ್ವಾಯತ್ತತೆಯನ್ನು ಕೇಂದ್ರ ಸರ್ಕಾರ ಅಥವಾ ರಾಜ್ಯರ ಸರ್ಕಾರ ಏನಿದೆ ಅವರು
ಈ ಗ್ರಾಮದ ಆಡಳಿತ ಹೆಚ್ಚು ತಲೆ ಹಾಕ್ತಿರ್ಲಿಲ್ಲ. ಅಷ್ಟು ಸ್ವಾಯತ್ತತೆಯನ್ನು ಸ್ವತಂತ್ರನ ಗ್ರಾಮಗಳಿಗೆ ಕೊಟ್ಟಿದ್ರು ಅನ್ನೋದಕ್ಕೆ ನಮಗಿದು ಸಾಕ್ಷಿಯಾಗುತ್ತೆ. ಹಾಗಾಗಿನೇ ಹಿಂದೂ ಪೊಲಿಟಿ ಎಂಬ ಶ್ರೇಷ್ಠ ಗ್ರಂಥದಲ್ಲಿ KP ಜಯಸ್ವಾಲ್ ಅಂತಕ್ಕಂಥ ವಿದ್ವಾಂಸರು ಚೋಳರ ಗ್ರಾಮಾಡಳಿತವನ್ನು ಚಿಕ್ಕ ಪ್ರಜಾಪ್ರಭುತ್ವ ರಾಜ್ಯಗಳು ಅಂತೇಳಿ ಕರೆದಿರೋದು ನಾವು ಕಾಣ್ತೇವೆ. ಚಿಕ್ಕ ಪ್ರಜಾಪ್ರಭುತ್ವ ರಾಜ್ಯಗಳು ಅಂತೇಳಿ ಕರೆದಿದ್ದಾರೆ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್.